ಯಾರಿಗಾದರೂ ಅನ್ಯಾಯ ಮಾಡುವುದು, ನಿಮ್ಮ ಸರದಿಗಾಗಿ ಕಾಯುವುದು ಅತ್ಯಗತ್ಯ ಎಂದು ಮಹಾದೇವ್ ಹೇಳುತ್ತಾರೆ, ಏಕೆಂದರೆ ಈ ಕ್ಷಣದಲ್ಲಿ ಪ್ರತಿಯೊಬ್ಬರ ಕಾರ್ಯಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಕುದಿಯುವ ನೀರಿನಲ್ಲಿ ಪ್ರತಿಬಿಂಬವು ಹೇಗೆ ಕಾಣಿಸುವುದಿಲ್ಲವೋ ಅದೇ ರೀತಿ ನೀವು ಚಂಚಲವಾಗಿರುವಾಗ ತೊಂದರೆಗೊಳಗಾದ ಮನಸ್ಸುಗಳಿಗೆ ಪರಿಹಾರಗಳು ಕಂಡುಬರುವುದಿಲ್ಲ. ಶಾಂತಿಯುತವಾಗಿ ಗಮನಿಸಿ ಮತ್ತು ಎಲ್ಲಾ ಸಮಸ್ಯೆಗಳು ತಮ್ಮ ಪರಿಹಾರವನ್ನು ಕಂಡುಕೊಳ್ಳುತ್ತವೆ. ನಿಮ್ಮ ಸಂತೋಷವು ಬಾಹ್ಯ ಸಂದರ್ಭಗಳ ಮೇಲೆ ಅವಲಂಬಿತವಾಗಿದ್ದರೆ ನೀವು ಯಾವಾಗಲೂ ಅವರ ಗುಲಾಮರಾಗಿರುತ್ತೀರಿ. ಪ್ರತಿಯೊಬ್ಬರೂ ಸತ್ಯದ ಹಸಿವನ್ನು ಅನುಭವಿಸುತ್ತಾರೆ, ಆದರೆ ಸತ್ಯವನ್ನು ಸೇವಿಸಿದಾಗ ಕೆಲವರು ಅದರ ರುಚಿಯನ್ನು ಮೆಚ್ಚುತ್ತಾರೆ. ಹೇಳದ ಪದವು ಅನುಭವಗಳನ್ನು ಹೊಂದಿದೆ ಮತ್ತು ಅಭಿವ್ಯಕ್ತಿ ಇಲ್ಲದೆಯೂ ಸಹ ಏನನ್ನು ಅನುಭವಿಸುತ್ತದೆ ಎಂಬುದು ನಿಜವಾಗಿಯೂ ಮುಖ್ಯವಾಗಿದೆ. ಯಾರನ್ನಾದರೂ ಅವರೊಳಗಿನ ಪರಮಾತ್ಮನು ದುಃಖವನ್ನು ಅನುಭವಿಸುವಷ್ಟು ನೋವುಂಟು ಮಾಡುವುದು ಭಯಾನಕವಾಗಿದೆ. ಸರಳ ವ್ಯಕ್ತಿಯನ್ನು ವಂಚಿಸುವುದು ನಿಮ್ಮ ವಿನಾಶದ ಎಲ್ಲಾ ಬಾಗಿಲುಗಳನ್ನು ಬಹಿರಂಗಪಡಿಸುತ್ತದೆ ಎಂದು ಮಹಾದೇವ ಹೇಳುತ್ತಾರೆ. ನೀವು ಎಷ್ಟೇ ನುರಿತ ಆಟಗಾರರಾಗಿದ್ದರೂ ಸುಳ್ಳು, ವಂಚನೆ ಮತ್ತು ಮನ್ನಿಸುವಿಕೆಗಳು ನಿಮಗೆ ಕ್ಷಣಿಕ ಆನಂದವನ್ನು ನೀಡಬಹುದು, ಆದರೆ ಭವಿಷ್ಯದಲ್ಲಿ ನೀವು ಬೆಲೆಯನ್ನು ಪಾವತಿಸುವಿರಿ. ಈ ಜೀವನದಲ್ಲಿ ನಾವು ಅನೇಕ ಗಾಯಗಳನ್ನು ಎದುರಿಸುತ್ತೇವೆ, ಆದರೆ ಅವುಗಳ ಹಿಂದೆ ಅಡಗಿರುವ ಪಾಠವನ್ನು ನೆನಪಿಟ್ಟುಕೊಳ್ಳುವುದು ಹೆಚ್ಚು ನಿರ್ಣಾಯಕವಾಗಿದೆ. ಒಬ್ಬರ ಹೃದಯವನ್ನು ತುಂಬಾ ನೋಯಿಸಬೇಡಿ, ಅವರಲ್ಲಿ ನೆಲೆಸಿರುವ ಪರಮಾತ್ಮನು ಸಹ ದುಃಖವನ್ನು ಅನುಭವಿಸುತ್ತಾನೆ. ನಿನ್ನನ್ನು ನಂಬಿದವನಿಗೆ ಮೋಸ ಮಾಡುವುದರಿಂದ ನಿನ್ನ ಅವನತಿಯ ಎಲ್ಲಾ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಎನ್ನುತ್ತಾರೆ ಮಹಾದೇವ್. ಉಪ್ಪು ಮತ್ತು ಸಕ್ಕರೆಯ ಬಣ್ಣಗಳು ಯಾವಾಗಲೂ ಒಂದೇ ಆಗಿರುವ ಕಾರಣ ನೀವು ಯಾರ ಮುರಿಯಲಾಗದ ನಂಬಿಕೆಯನ್ನು ಅವಲಂಬಿಸಬಾರದು. ಸಾಮಾನ್ಯವಾಗಿ ಬೆಳೆಯುತ್ತಿರುವ ತಿಳುವಳಿಕೆಯು ಜೀವನವನ್ನು ಏಕತಾನತೆಯ ಸ್ವೀಕಾರದ ಹಾದಿಗೆ ಕೊಂಡೊಯ್ಯುತ್ತದೆ. ನೀವು ನಮಸ್ಕರಿಸಬೇಕಾದರೆ ನರ್ಮದಾ ನದಿಯ ಮುಂದೆ ಮಾಡಿ. ಒಬ್ಬ ವ್ಯಕ್ತಿಯು ತನ್ನ ಪ್ರೀತಿ ಪಾತ್ರರನ್ನು ಹೇಗೆ ಬೀಳಿಸಬೇಕು ಎಂಬುದರ ಕುರಿತು ಇತರರಿಂದ ಸಲಹೆಯನ್ನು ಪಡೆಯಲು ಪ್ರಾರಂಭಿಸಿದಾಗ ಅವನ ಅವನತಿ ಪ್ರಾರಂಭವಾಗುತ್ತದೆ. ಜಗತ್ತು ನಿಮ್ಮನ್ನು ವಿಭಿನ್ನವಾಗಿ ಗ್ರಹಿಸಲು ಪ್ರಾರಂಭಿಸುತ್ತದೆ. ನಿಮ್ಮೊಳಗಿನ ನಿಜವಾದ ಧ್ವನಿಯನ್ನು ಆಲಿಸಿ. ದೂರುತ್ತಾ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ, ಏಕೆಂದರೆ ಕೊನೆಯಲ್ಲಿ ಎಲ್ಲವೂ ಚೆನ್ನಾಗಿರುತ್ತದೆ ಮತ್ತು ಅದು ಇಲ್ಲದಿದ್ದರೆ ಇದು ಇನ್ನೂ ಅಂತ್ಯವಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಯಾರೋ ದೇವರನ್ನು ಕೇಳಿದರು, ನಿನ್ನ ಹತ್ತಿರ ಯಾರು? ದೇವರು ಉತ್ತರಿಸಿದನು, ಸೇಡು ತೀರಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿರುವವನು ಬದಲಿಗೆ ಕ್ಷಮಿಸುತ್ತಾನೆ. ಮಹಾದೇವ್ ಹೇಳುತ್ತಾರೆ, ಓಹ್, ನೀವು ಬಯಸಿದ್ದನ್ನು ಪಡೆಯಲಿಲ್ಲ, ಅದರ ಮೇಲೆ ಎಂದಿಗೂ ಹಕ್ಕು ಪಡೆಯಬೇಡಿ ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದವರಿಗೆ ಎಂದಿಗೂ ದುಃಖವನ್ನು ತೋರಿಸಬೇಡಿ. ಅವರು ನಿಮ್ಮ ಹೃದಯವನ್ನು ಛಿದ್ರಗೊಳಿಸಿದ್ದರಿಂದ ನಿಮ್ಮ ಪ್ರೀತಿಯನ್ನು ಗ್ರಹಿಸಲು ಸಾಧ್ಯವಾಗದ ಮೂರ್ಖರು. ಹಲವಾರು ಬಾರಿ ನೀವು ಇಷ್ಟಪಡುವವರಿಗೆ ಒಲವು ಮಾತ್ರ ನಿಮ್ಮನ್ನು ದುರದೃಷ್ಟಕ್ಕೆ ಸಿಲುಕಿಸುತ್ತದೆ. ಒಬ್ಬ ಸದಸ್ಯರು ಭಕ್ತಿಯ ಕಡೆಗೆ ಒಲವು ತೋರಿದರೆ ಮನೆಯ ವಾತಾವರಣವು ಧನಾತ್ಮಕವಾಗಿ ಬದಲಾಗುತ್ತದೆ. ಚಿಂತಿಸುವುದನ್ನು ನಿಲ್ಲಿಸಿ, ಏಕೆಂದರೆ ಅಂತಿಮವಾಗಿ ಎಲ್ಲವೂ ಸರಿಯಾಗುತ್ತದೆ ಮತ್ತು ಇಲ್ಲದಿದ್ದರೆ ಇದು ಇನ್ನೂ ಅಂತ್ಯವಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ನೀವು ನಮ್ಮ ವಿಡಿಯೋವನ್ನು ಇಷ್ಟಪಟ್ಟರೆ ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹರ ಹರ ಮಹಾದೇವ್.